ಎಲ್ಲವನ್ನ ಕೂಡ ನಾವೇ ಎಚ್ಚರಿಸಬೇಕಾ ಅಂತ ಪಬ್ಲಿಕ್ ಟಿವಿ ಈಗ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಮೂಲ್ ಹಾಲಿನ ವಿಚಾರದಲ್ಲಿ ಯಾವ ಕೇಂದ್ರವನ್ನು ಓಪನ್ ಮಾಡಿದ್ರು ಮೆಟ್ರೋದಲ್ಲಿ, ಈಗ ನಂದಿನಿನೂ ಕೂಡ ಮಳಿಗೆಯನ್ನು ಓಪನ್ ಮಾಡೋಕೆ ಅವಕಾಶ ಮಾಡಿಕೊಡ್ತಾರಂತೆ. ಮೆಟ್ರೋದಲ್ಲಿ ನಂದಿನಿ ಮಳಿಗೆ ಓಪನ್ ವಿವಾದ ಏನಿದೆ, 20 ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಮಳಿಗೆ ತೆರೆಯೋಕೆ ಅವಕಾಶವನ್ನು ಮಾಡಿಕೊಡ್ತಾರಂತೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದೆ. ರಿಯಾಯಿತಿ ದರದಲ್ಲಿ ತೆರೆಯೋಕೆ ಬಿಎಂಆರ್ಸಿಎಲ್ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಅವರು ಈ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ ಜೊತೆಗೆ ಸಭೆಯನ್ನು ಮಾಡಿದ್ದೇನೆ, ನಂದಿನಿ ಮಳಿಗೆ ತೆಗೆಯೋಕೆ ಅವಕಾಶವನ್ನು ಕೊಡ್ತೀವಿ ಅಂತಂದಿದ್ದಾರೆ. 20 ಮಳಿಗೆ ರಿಯಾಯಿತಿ ದರದಲ್ಲಿ ಅನುಮತಿಯನ್ನು ಬಿಎಂಆರ್ಸಿಎಲ್ ನೀಡಿದೆ. ಬಟ್ ತಾವು ಮಾಡಿರುವಂಥ ತಪ್ಪು ಏನು ಅಂತ ಕೆಎಂಎಫ್ ಹೇಳ್ಕೊಳ್ತಾ ಇಲ್ಲ. ಹೇಳಬೇಕಾಗಿತ್ತು ಅದನ್ನು. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದೆ. ಇವ್ರು ಮಾಡೋ ಎಡವಟ್ಟುಗಳನ್ನು ಮಾಡಿಟ್ಕೊಂಡು ತದನಂತರ ನಾವು ಸುದ್ದಿಯನ್ನು ಪ್ರಸಾರ ಮಾಡಿ ನಮ್ಮ ಹೆಮ್ಮೆ, ನಮ್ಮ ಅಸ್ಮಿತೆ ಅದು. ಕೇಳಿಸ್ಕೊಳ್ಳಿ ಏನು ಮಾತನಾಡಿದ್ದಾರೆ. ಫಸ್ಟ್ ಬಿಎಂಆರ್ಸಿಎಲ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತೆರೆಯಲಿಕ್ಕೆ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಿದ್ದಾರೆ. ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂಥೇಳಿ ಬಂದಾಗ ನಾವು ಕೂಡ KMF ವತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಅದರಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ, ಆದರೆ ಒಂದು ಮನವಿ ಕೊಟ್ಟಿದ್ವಿ. ನೀವೇನು ನಿಗದಿ ಮಾಡಿದ್ರಿ ಆ ದರಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ ವಿನಾಯಿತಿಯನ್ನು ಪರಿಶೀಲನೆ ಮಾಡ್ತಾಯಿದ್ರು ಅವರು, ಪರಿಶೀಲನೆ ಕಂಪ್ಲೀಟ್ ಆಗಿರಲಿಲ್ಲ. ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರು ಹೈಯರ್ ರೇಟ್ ಕೋಟ್ ಮಾಡಿದ್ರು ಅವರಿಗೆ ಅವರು 2 ಮಳಿಗೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಒಂದು ಸುಮಾರು 20 ರಿಂದ 25 ಮಳಿಗೆಗಳನ್ನ ತೆರಲಿಕ್ಕೆ ಸಿದ್ಧ ಇದ್ದೀವಿ KMF ವತಿಯಿಂದ. ಅದು ನಮ್ಮ ರಾಜ್ಯದ ಬ್ರ್ಯಾಂಡ್ ಆಗಿರೋದ್ರಿಂದ KMF ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು. ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ MD ಅವರು ಕೂಡ ಒಪ್ಕೊಂಡಿದ್ದಾರೆ. 20 ಮಳಿಗೆಗಳನ್ನು KMF ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಎಷ್ಟು ಕೋಟ್ ಮಾಡಿದ್ರಿ ಸರ್ ನೀವು? ಅವರು 7 ಲಕ್ಷಕ್ಕೆ ಕೋಟ್ ಮಾಡಿದ್ರು ಅಂತ ನೀವು? ಇಲ್ಲ, ನಾವು ಅದನ್ನು ವಿನಾಯಿತಿ ಕೇಳಿದ್ವಿ. ಸೊ ಅವರು ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈಗ ಕನ್ಸೆಷನ್ ರೇಟಲ್ಲಿ ಕೊಡಲಿಕ್ಕೆ ಅವರು ಚರ್ಚೆ ಮಾಡಿ ಈಗ ನಾನು ಕೊಡ್ತೀನಿ, ಸೂಚನೆ ಕೊಡ್ತೀವಿ. ಈಗ ನಿಮ್ಗೆ ಕೊಡ್ತೀವಿ, KMFಗೆ ಮಳಿಗೆಗಳು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಎಷ್ಟು ಕಡೆ ಕೊಡ್ತೀವಿ ಅಂತ ಹೇಳಿದ್ರು? ನಾವು 20 ಕಡೆ ಮಳಿಗೆಗಳನ್ನ ಕೇಳಿದ್ವಿ, 20 ಕಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಅವರು 8 ಕಡೆನೂ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚುವರಿ ಮಳಿಗೆಗಳು ಕೂಡ MD ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಹೆಚ್ಚು ಮಳಿಗೆಗಳು ಕೊಡಿ ಅಂತ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ವಿನಾಯಿತಿ ಕೊಡ್ತಾರಂತ ಸರ್ ಈಗ? ಅದು ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿನಾಯಿತಿ ಅಂದರೆ ರಿಯಾಯಿತಿ, ನಾಟ್ ವಿನಾಯಿತಿ. ಪಾರ್ಟಿಸಿಪೇಟ್ ಮಾಡಿಲ್ಲ, ಆದರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನೀವೇನು ರೇಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಆ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಅದು ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನು ರಿಯಾಯಿತಿ ದರದಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಬಟ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಏನು ಬೇಡಿಕೆ? ನನ್ನ ಸಹೋದ್ಯೋಗಿ ಈಗ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಒಂದು ಕಡೆಗೆ ಟೆಂಡರ್ನಲ್ಲೇ ಭಾಗಿಯಾಗಲಾರ್ದೇನೆ ನಮಗೆ ಅನ್ಯಾಯ ಆಯಿತು ಅಂತೇಳಿ ಹೇಳ್ತಾ ಇರುವಂಥದ್ದು, ಇನ್ನೊಂದು ಕಡೆಗೆ ರಿಯಾಯಿತಿ ದರದಲ್ಲಿ ಕೇಳಿದಾಗಲೂ ಕೂಡ ಕೊಡದೇ ಇರುವಂಥ ಈ ಮೆಟ್ರೋ, ಏನು ಹೇಳಬೇಕು ಇವ್ರ ವಿಚಾರದಲ್ಲಿ? ಒಂಥರ ಇದು ಕಮಲ್ ಹಾಸನ್ಗಿಂತಲೂ ಕೂಡ ದುರಹಂಕಾರದ ರೀತಿಯಲ್ಲಿ ಬಿಎಂಆರ್ಸಿಎಲ್ ವರ್ತಿಸ್ತಾ ಅಂತ, ಇನ್ನೊಂದು ಕಡೆಗೆ ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ KMFನವ್ರು ನಡ್ಕೊಂಡಿರೋ ರೀತಿಯಲ್ಲಿದೆ. ಎಸ್ ಸರ್, ನಿಜಕ್ಕೂ ಕೂಡ ಬಿಎಂಆರ್ಸಿಎಲ್ನ ನಡೆ ಕೆಲವೊಂದಿಷ್ಟು ಕನ್ನಡಿಗರು ಹಾಗೂ ಕರ್ನಾಟಕದ ವಿರೋಧವಾಗಿರ್ತವೆ. ಈ ಹಿಂದೆಯೂ ಕೂಡ ಮೆಟ್ರೋ ನೇಮಕಾತಿ ವಿಚಾರದಲ್ಲಿಯೂ ಕೂಡ ಬಿಎಂಆರ್ಸಿಎಲ್ ಕನ್ನಡಿಗರಿಗೆ ಅನ್ಯಾಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದಾದ ನಂತರದಲ್ಲಿ ಮೊನ್ನೆ ಅಂದರೆ ನಿನ್ನೆ ಪ್ರಕಟಣೆಯನ್ನು ಹೊರಡಿಸಿದಂತೆ ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿಯೂ ಕೂಡ 10 ಅಮೂಲ್ ಕಿಯೋಸ್ಕ್ಗಳನ್ನ ತೆರಲಿಕ್ಕೂ ಕೂಡ ಅವಕಾಶವನ್ನು ನೀಡ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಯು ಕೂಡ ಬೆಳಗ್ಗೆಯಿಂದಲೇ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರವನ್ನು ಮಾಡ್ತಾ ಇದೆ. ನಮ್ಮ ಮೆಟ್ರೋಗೆ ನಮ್ಮೂರ ನಂದಿನಿ ಬೇಡವಾಯ್ತಾ ಎನ್ನುವಂತಹ ಸುದ್ದಿಯನ್ನು ಕೂಡ ಪ್ರಸಾರವನ್ನು ಮಾಡಿತ್ತು. ಇದರಿಂದ ಎಚ್ಚೆತ್ತಂತಹ ಸರ್ಕಾರ ಇರಬಹುದು, DCM DK ಶಿ ಅವರು ಕೂಡ ಮಧ್ಯ ಪ್ರವೇಶಿಸಿ ನಂದಿನಿ ಮಳಿಗೆಗಳಿಗೆ 8 ನಂದಿನಿ ಮಳಿಗೆಗಳಿಗೆ ಅವಕಾಶವನ್ನು ನೀಡ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದರು. ಅದಾದ ನಂತರದಲ್ಲಿ BBMPಯಲ್ಲಿ ಬಿಎಂಆರ್ಸಿಎಲ್ನ MD ಆಗಿರ್ತಕ್ಕಂಥ ಮಹೇಶ್ವರ್ ರಾವ್ ಹಾಗೂ KMF MD ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಿತು. ನಂತರ 20
20 ಮಳಿಗೆಗಳನ್ನು, ಅಂದರೆ ನಂದಿನಿ 20 ಮಳಿಗೆಗಳನ್ನು ಮೆಟ್ರೋ ನಿಲ್ದಾಣಗಳಲ್ಲಿಯೂ ಕೂಡ ಅದು ರಿಯಾಯಿತಿ ದರದಲ್ಲಿಯೂ ಕೂಡ ತರಲಿಕ್ಕೂ ಕೂಡ ಅವಕಾಶವನ್ನು ನೀಡಿದೆ. ನಿಜಕ್ಕೂ ಕೂಡ ಇಲ್ಲಿ ಒಂದೆಡೆ KMF ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಅಂದರೆ ಪ್ರಮುಖವಾಗಿ 1 ಚದರ ಅಡಿಗೆ 1,000 ರೂಪಾಯಿ ಕೋಟನ್ನು BMRCL ಕೂಡ ಹೇಳಿತ್ತು. ಇದು ಹೆಚ್ಚಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ KMF ಭಾಗಿಯಾಗಿರಲಿಲ್ಲ. ಜೊತೆಗೆ ಮತ್ತೊಂದೆಡೆ ಅಂದರೆ 1 ತಿಂಗಳಿಗೆ 7 ಲಕ್ಷ ರೂಪಾಯಿ ಬಾಡಿಗೆಯಂತೆ ಅಮೂಲ್ಗೂ ಕೂಡ ಬಾಡಿಗೆಯನ್ನು ನೀಡಿದ್ರು. ಎಲ್ಲ ಒಂದು ಕಡೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ಕನ್ನಡಿಗರ ಕೆಂಗಣಿಗೂ ಕೂಡ BMRCL ನಡೆ ವ್ಯಕ್ತವಾಗಿತ್ತು. ಪಬ್ಲಿಕ್ ಟಿವಿಯ ವರದಿಯ ನಂತರ ಎಚ್ಚೆತ್ತಂತಹ BMRCL ಅಧಿಕಾರಿ ಇರ್ಬೋದು, ಸರ್ಕಾರ ಇರ್ಬೋದು, ಈ ಹಿಂದೆ ಸೇವ್ ನಂದಿನಿ ಅಭಿಯಾನವನ್ನು ಮಾಡಿದಂತಹ ಸರ್ಕಾರ ಇವಾಗ ಪಬ್ಲಿಕ್ ಟಿವಿ ವರದಿಯಿಂದ ಎಚ್ಚೆತ್ತು ಈಗ 21 ನಂದಿನಿ ಮಳಿಗೆಗಳಿಗೆ ರಿಯಾಯಿತಿ ದರದಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ನೀಡಿದೆ. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.